ನಮ್ಮ ಜೀವನದ ಕೆಲವೊಂದು ಕೆಟ್ಟ ಸಂಬಂಧಗಳೇ ನಮ್ಮ ಬದಲಾವಣೆಗೂ ಮತ್ತು ಬೆಳವಣಿಗೆಗೂ ಸ್ಫೂರ್ತಿದಾಯಕವಾಗುತ್ತವೆ. ಕರ್ಮ ಹೇಳುತ್ತದೆ, ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ. ಮನುಷ್ಯ ತನ್ನ ಬದುಕಿನ ಜೊತೆ ಏಕಾಂಗಿಯಾಗಿ ಹೋರಾಡುವುದನ್ನು ಕಲಿಯಬೇಕು. ಇಲ್ಲವಾದರೆ ಅವನ ಮನಸ್ಸೇ ಅವನ ಪತನಕ್ಕೆ ಕಾರಣವಾಗುತ್ತದೆ. ಕೊಟ್ಟಿರೋ ಮಾತನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರುವುದಿಲ್ಲ. ಸ್ವಲ್ಪ ತಡವಾದರೂ ಸರಿ, ಇತರರಿಗೆ ಕೊಟ್ಟದ್ದು ಮರಳಿ ಬಂದೇ ಬರುತ್ತದೆ. ಹೀಗಾಗಿ ಕೊಡುವಾಗ ಎಚ್ಚರಿಕೆಯಿಂದ ಕೊಡಿ. ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ. ಅಂತಹವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಸ್ವಲ್ಪ ಹೊತ್ತು ನಗುವುದರಿಂದ ಫೋಟೋ ಅಷ್ಟು ಸುಂದರವಾಗಿ ಬರುವುದಾದರೆ ಜೀವನ ಪೂರ್ತಿ ನಗುತ್ತಿದ್ದರೆ ಜೀವನ ಎಷ್ಟು ಸುಂದರವಾಗಿರಬಹುದು. ಶ್ರಮ ಮತ್ತು ಅದೃಷ್ಟ ಒಂದೇ ಬೆಂಚಿನ ಸ್ನೇಹಿತರು. ಮೊದಲು ಶ್ರಮದ ಪರಿಚಯ ಮಾಡಿ, ನಂತರ ಶ್ರಮ ಅದೃಷ್ಟದ ಪರಿಚಯ ಮಾಡಿಸುತ್ತೆ. ಇರೋದನ್ನು ಬಿಟ್ಟು ಇರಲಾರದ ಹಿಂದೆ ಬಿದ್ದರೆ ಇರೋದು ಕೂಡ ಇಲ್ಲದಂತಾಗುತ್ತದೆ, ನೆನಪಿನಲ್ಲಿಡು. ಸೋಲೆಂಬುದು ನಮ್ಮ ಗೆಲುವಿನ ಹಾದಿಯಲ್ಲಿ ಆಗಾಗ ಬರುವ ಅಡಚಣೆಯಂತೆ ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಜೀವನ. ಪ್ರೀತಿ ಎನ್ನುವುದು ಜೀವನದ ಪುಟ ಮಾತ್ರ, ಸಂಬಂಧಗಳು ಎನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ನೀರು ಇಲ್ಲದ ಬಾವಿ, ದುಡ್ಡು ಇಲ್ಲದ ವ್ಯಕ್ತಿ ಎರಡೂ ಒಂದೇ ರೀತಿ, ಯಾರೂ ಹತ್ತಿರ ಬರಲ್ಲ. ಮೊದಲು ದುಡ್ಡು ಮಾಡಿ, ನಂತರ ಪ್ರೀತಿ, ಸ್ನೇಹ, ಸಂಬಂಧಗಳು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಜೈ ಹಿಂದ್.